ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅದೇ ರೀತಿಯಾಗಿ ಇನ್ನೊಂದು ಸಂಘದಲ್ಲಿ ಮಹಾತ್ಮ ಗಾಂಧೀಜಿಯವರು, ನೆಹರು ಅವರು, ಪಟೇಲ್ ರವರು, ಸುಮಾರು ಹಲವಾರು ಹಿರಿಯ ಗಣ್ಯ ವ್ಯಕ್ತಿಗಳು ಈ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಹಲವಾರು ರೀತಿಯ ಒಂದು ಸಭೆಗಳನ್ನು ಸೇರ್ಕೊಂಡು ಎತ್ಕೊಟ್ಕೊಂಡು ಬ್ರಿಟಿಷರೇ ನಮ್ಮ ಭಾರತವನ್ನು ಬಿಟ್ಟು ತೊಲಗಿ, ನೀವು ನಮಗೆ ನಮ್ಮ ದೇಶವನ್ನು ಬಿಟ್ಟುಕೊಡಿ ಅಂತ ಹೇಳಿ ಪ್ರಯತ್ನಗಳನ್ನು ಮಾಡಿಕೊಂಡು ಬರ್ತಾ 1942ರಲ್ಲಿ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ತೀವ್ರವಾದಂತಹ ಒಂದು ಹೋರಾಟವನ್ನು ನಡೆಸ್ತಾರೆ. ಅವಾಗ ಒಂದು ಬ್ರಿಟಿಷರಿಗೆ ಅರಿವಾಗುತ್ತೆ, ಇನ್ನು ಮುಂದೆ ನಮ್ಮನ್ನ ಇಲ್ಲಿ ಇವರು ವ್ಯಾಪಾರ ಮತ್ತು ಜನರು ಮಾಡಕ್ ಬಿಡೋದಿಲ್ಲ, ಅವರು ಓಡಿಸ್ತಾರೆ ನಮ್ಮನ್ನ ಅಂತ ಹೇಳಿ. What a wonderful display of talent and knowledge. Let's hear it for all our participants with a big round of applause, children. Followed by the speech given by the first standard students. Give them a big round of applause. Good morning. ಸಂಕುಚಿತ ಮನೋವೃತ್ತಿ ಎಳೆದು ಹರಿನಾಡೆಂಬುದು ನಂದಿತನದಾಳದಿಂದೆಲ್ಲಿ ನುಡಿ ಬರಬಹುದು, ದುಡಿಮೆ ಎಂಬುದಲ್ಲಿ ಮುಂದರಿವುದು. ನಂದಿತನದಾಳದಿಂದೆಲ್ಲಿ ನುಡಿ ಬರಬಹುದು, ದುಡಿಮೆ ಅವರ ಹಿಂದೆ ಸಾವಿರಾರು ಲಕ್ಷಾಂತರ ಜನ, ಕೋಟ್ಯಾಂತರ ಜನಗಳ ಪ್ರಾಣಗಳ ಬಲಿದಾನವೂ ಇದೆ. ಅದರ ಹಿಂದೆ ಸುಮಾರು ಜನರ ಪರಿಶ್ರಮ, ವರ್ಷಗಟ್ಟಲೆ ಬೇರೆ ಒಂದು ಅಂದ್ರೆ ಇದಕ್ಕೋಸ್ಕರ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಹೋರಾಡಿದ್ದಾರೆ. ಬಟ್ ಈ ಒಂದು ಸ್ವಾತಂತ್ರ್ಯವನ್ನು ನಾವು ಯಾಕೆ ಪಡೆಯಬೇಕು, ನಮ್ಗೆ ಇದನ್ನು ಪಡೆಯುವಂತ ಅವಶ್ಯಕತೆ ಯಾಕೆ ಬಂತು ಅಂತಂದ್ರೆ, ಇದು ಮೊದಲನೇದಾಗಿ ನಮ್ದೊಂದು ಸಮೃದ್ಧವಾದಂತಹ ಒಂದು ಭಾರತ ದೇಶ. ಈ ದೇಶದಲ್ಲಿ ಯಾವುದೇ ರೀತಿಯಂತ ಒಂದು ಎಲ್ಲಾ ರೀತಿಯ ಸಂಪನ್ಮೂಲಗಳು ಸದೃಢವಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಪಾಶ್ಚಿಮಾತ್ಯ ದೇಶಗಳಿಂದ ಸುಮಾರು ಜನ ಗಾಳಿಪಡಲು ಬಂದರು, ದಂಡಕ್ಕೆ ಬಂದರು. ಸುಮಾರು ವರ್ಷಗಳು ಇಲ್ಲಿರುವಂತಹ ಇಲ್ಲಿರುವ ಒಂದು ಸಂಪತ್ತನ್ನು ದೋಚಿಕೊಂಡು ಹೋಗೋದಕ್ಕೆ ಸುಮಾರು ಜನ ಬಂದು ದಾಳಿ ಮಾಡಿ ಇಲ್ಲೇ ತದನಂತರ ಕಾಡನಂತರ ನೆಲೆಸ್ಕೊಂಡು ಬಂದರು. ಸುಮಾರು ಕ್ರಿಸ್ತಶಕ 600 ನಂತರ ಬಂದರು ಮೊಘಲರು. ಇವರೆಲ್ಲ ಬಂದ ನಂತರ ತದನಂತರ ಲೇಟ್ ಆಗಿ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಮತ್ತೆ ಇಂಗ್ಲಿಷರು, ಬ್ರಿಟಿಷರು ಇವರೆಲ್ಲರೂ ಕೂಡ ವ್ಯಾಪಾರಕ್ಕೋಸ್ಕರ ನಮ್ಮ ಭಾರತ ದೇಶಕ್ಕೆ ಬಂದರು. ಆ ವ್ಯಾಪಾರಕ್ಕೆ ಬಂದಂತಹ ಭಾರತ ದೇಶಕ್ಕೆ ನಮ್ಮಲ್ಲಿ ಇಲ್ಲಿರುವಂತಹ ಒಂದು ಸಮೃದ್ಧವಾದಂತಹ ಒಂದು ಬೆಲೆ ಬಾಳುವಂತಹ ಒಂದು ವಜ್ರ ವೈಡೂರ್ಯಗಳು, ಸಂಪತ್ತು ಇದನ್ನೆಲ್ಲ ನೋಡ್ತಾ ಅವ್ರಿಗೆ ಇಲ್ಲಿ ಬರೀ ವ್ಯಾಪಾರ ಒಂದಕ್ಕೆ ಅವರು ಸೀಮಿತ ಪಡಿಸ್ಕೊಂಡಿಲ್ಲ. ಇಲ್ಲಿಂದ ಈ ವಜ್ರ ವೈಡೂರ್ಯ ಮತ್ತು ಅತ್ತಮೂಲ್ಯವಾದಂತ ಸಂಪತ್ತನ್ನು ಯಾವ ರೀತಿ ನಾವು ದೋಚ್ಕೊಂಡು ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡಿದ್ರು. ಅಂದ್ರೆ ಅದನ್ನ ನೋಡ್ಕೊಂಡು ಅವರು ಇಲ್ಲೇ ಒಂದು ನೆಲೆಸೋದಕ್ಕೆ ಪ್ಲಾನ್ ಮಾಡಿದ್ರು. ಅಂತ ಟೈಮಲ್ಲಿ ಮೊಘಲರು ದಕ್ಷಿಣ ಭಾರತ ಅಂದ್ರೆ ಉತ್ತರ ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ ಅವ್ರ ಹತ್ರ ಒಂದು ಪರ್ಮಿಷನ್ ತಗೊಳಕ್ ಹೋದ್ರಿ ಅವರು. ಏನಂತಂದ್ರೆ, ನಮಗೆ ಒಂದು ವ್ಯಾಪಾರ ಮಾಡ್ಕೊಳಕ್ಕೆ ಅವಕಾಶ ಕೊಡಿ, ಜಾಗ ಮಾಡ್ಕೊಡಿ ಅಂತ. ಅವಾಗ ಏನ್ ಮಾಡೋದಂದ್ರೆ, ನಮ್ಮ ಈ ಮೊಘಲ್ ಸಾಮ್ರಾಜ್ಯದ ದೊರೆಗಳು ಈ ಕರಾವಳಿ ಪ್ರದೇಶಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಯಾವುದೇ ತದನಂತರ ಅವ್ರು ಏನ್ ಮಾಡ್ಕೊಂಡು ಬಂದ್ರಂದ್ರೆ, ಬರ್ತಾ ಬರ್ತಾ ಸ್ವಲ್ಪ ವ್ಯಾಪಾರ ಇದೆಲ್ಲ ಕೂಡ ಅವ್ರಿಗೆ ಸ್ಥಿರವಾಗಿ ಸಿಕ್ತು. ಇಲ್ಲಿಂದ ಮತ್ತೆ ಇಲ್ಲಿನ ಹಲವಾರು ಸಾಮ್ರಾಟರು, ರಾಜರು ಇಲ್ಲಿ
ತದನಂತರ ಬರ್ತಾ ಇಲ್ಲಿ ಅಂದ್ರೆ ಪಾಳ್ಯಗಾರರು, ರಾಜರು, ಅವರು ಎಲ್ಲರೂ ನಾವು ಈಗ ಮಾಮೂಲಿ ಜನಗಳಾಗಿದ್ದಂಥವ್ರು ಇಲ್ಲಿ ತಪ್ಪು ಕಾಣಿಕೆಗಳನ್ನು ಸಲ್ಲಿಸ್ತಾ ಇದ್ವಿ. ಏನೋ ದವಸ ಧಾನ್ಯಗಳು ಬೆಳೆಯೋದಾಗಿರ್ಬೋದು, ಇಲ್ಲಿ ನಮ್ಮ ಸಮಾಜದ ಏನೇನು ಸಿಗತ್ತೆ ನಮ್ಮ ಭೂಮಿಯಲ್ಲಿ ಅದೆಲ್ಲ ಕೂಡ ನಾವು ರಾಜರಿಗೆ ಅರ್ಪಿಸಬೇಕಾಗಿತ್ತು. ಈ ಅರ್ಪಿಸೋದನ್ನ ಮತ್ತೆ ನಾವು ಈಗೇನ್ ನಾವು ಟ್ಯಾಕ್ಸ್ ಅಂತ ಕಟ್ತೀವಲ್ಲ, ಅದೇ ರೀತಿ ಆ ಕಾಲದಲ್ಲೂ ಕೂಡ ಟ್ಯಾಕ್ಸ್ ಕಟ್ತಾ ಇದ್ವಿ. ಆ ರೈತರು ಆ ಟ್ಯಾಕ್ಸ್ ಅನ್ನ ಅವರು ಇದೆಲ್ಲ ವಸೂಲಿ ಮಾಡೋದನ್ನ ಅವ್ರಿಗೆ ವಹಿಸ್ಕೊಡ್ತಾ ಇದ್ರು. ಯಾರಿಗೆ? ರಾಜರಿಗೆ. ಅವಾಗ ಏನ್ ಮಾಡ್ತಾ ಇದ್ರೆ ಈ ಬ್ರಿಟಿಷ್ ಅವರೆಲ್ಲ ಸೇರ್ಕೊಂಡು ಮತ್ತೆ ನಮಗೂ ಸ್ವಲ್ಪ ಅಂದ್ರೆ ಒಬ್ಬರು ರಾಜರಿಂದ ಇಬ್ಬರಿಗೆ ಎತ್ಕೊಟ್ಕೊಂಡು ಅವ್ರನ್ನ ಗೆದ್ಕೊಟ್ರೆ ಇವ್ರಿಗೊಂದು ಸ್ವಲ್ಪ ಒಂದು ಏರಿಯಾವನ್ನು ಕೊಡ್ತಾ ಇದ್ರು, ಒಂದು ಸ್ವಲ್ಪ ಭೂಮಿಯನ್ನ. ಆ ಭೂಮಿಯನ್ನ ಅವ್ರು ವಶಪಡಿಸ್ಕೊಂಡು ಅದಾದ್ಮೇಲೆ ಇನ್ನೊಬ್ಬರು ರಾಜರಿಗೆ ಇದು ಮಾಡ್ಕೊಂಡು ಇದೇ ರೀತಿ ಅವರು ಪರ್ಮನೆಂಟ್ ಆಗಿ ಇಲ್ಲಿ ಈ ಭಾರತ ದೇಶವನ್ನೇ ದೋಚ್ಕೊಂಡು ಹೋಗ್ಬೇಕು ಅಂತ ಒಂದು ಕುತಂತ್ರ ಬುದ್ಧಿ ಇಟ್ಕೊಂಡು ಅವರು ಈ ದೇಶವನ್ನ ದೋಚ್ಕೊಂಡು ಪರ್ಮನೆಂಟ್ ಆಗಿ ಇಲ್ಲಿ ನಮ್ಮಲ್ಲಿರುವಂತವ್ರನ್ನೇ ಅವರ ಕೆಲಸಕ್ಕೆ ನೇಮಿಸಿಕೊಂಡು ಅವ್ರ ಕಡೆಯಿಂದನೇ ನಮ್ಮವ್ರ ಮೇಲಿನ ದೌರ್ಜನ್ಯ ಮಾಡಿಸ್ಕೊಂಡು ಪರ್ಮನೆಂಟ್ ಆಗಿ ಇಲ್ಲೇ ಆಡಳಿತ ನಡೆಸ್ತಾ ಇದ್ರು. ಈ ಉದ್ದೇಶದಿಂದ ಬ್ರಿಟಿಷರು ಸುಮಾರು ಅಂದ್ರೆ 200-250 ವರ್ಷಗಳ ಕಾಲ ನಮ್ಮ ಭಾರತ ದೇಶದ ಸಂಪತ್ತನ್ನು ಲೂಟಿ ಮಾಡಿಕೊಂಡರು. ಅದು ಏನು ಆಗಿನ ಕಾಲದಲ್ಲಿ ಎಲಿಫೆಂಟ್ಸ್, ಆನೆಗಳಲ್ಲಿ ದೊಡ್ಡ ಇಂದ್ರಗಳನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ರು. ತದನಂತರ ಚೆನ್ನೈ ಮತ್ತೆ ಮಂಗಳೂರು ಈ ತರ ತೋಟಗಳ ಮುಖಾಂತರ ಬೇರೆ ಬೇರೆ ಕಡೆಯಿಂದ ಸಾಗಿಸ್ಕೊಂಡು ಹೋಗ್ತಾ ಇದ್ರು. ಸೊ ನಮ್ಮಲ್ಲಿ ಇಲ್ಲಿರೋರ್ಗೆ ಏನಾಗ್ತಾ ಇತ್ತು ಅಂದ್ರೆ ಯಾವುದೇ ರೀತಿ ಫ್ರೀಡಮ್ ಅಂದ್ರೆ ಯಾವುದೇ ರೀತಿಯಾದಂತಹ ಹಕ್ಕಿರ್ಲಿಲ್ಲ. ಅಂದ್ರೆ ನಮ್ಮಲ್ಲಿನ ದೌರ್ಜನ್ಯ ಆಗ್ತಾ ಇತ್ತು. ನಮ್ಮಲ್ಲಿ ಯಾರಾದ್ರೂ ಅವ್ರ ಮೇಲೆ ದಂಗೆ ಇದ್ದಿದ್ರೆ ಅವ್ರನ್ನ ಅಡಗಿಸ್ತಾ ಇದ್ರು. ಅಂತ ಸಮಯದಲ್ಲಿ 1982ರಲ್ಲಿ ಒಂದೊಂದೇ ಸ್ವತಂತ್ರ ಸಂಗ್ರಾಮಗಳು ಸ್ಟಾರ್ಟ್ ಆಯಿತು. ತದನಂತರ ಸುಮಾರು ಹಲವಾರು ರೀತಿಯ ಸ್ವತಂತ್ರ ಸಂಗ್ರಾಮಗಳು ನಡೆಯಿತು. ಅದರಲ್ಲಿ ಸುಮಾರು ಜನ ನಮ್ಮ ಇತಿಹಾಸಕಾರರು ಬೋಸ್, ನಾಥುರಾಮ್ ಗೋಡ್ಸೆ, ಸುಮಾರು ಹಲವಾರು ಹಿರಿಯರು, ಅದೇ ರೀತಿಯಾಗಿ ಇನ್ನೊಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು, ನೆಹರು ಅವರು, ಪಟೇಲ್ ರವರು, ಸುಮಾರು ಹಲವಾರು ಹಿರಿಯ ಗಣ್ಯ ವ್ಯಕ್ತಿಗಳು ಈ ಸ್ವತಂತ್ರಕ್ಕೋಸ್ಕರ ಹಲವಾರು ರೀತಿಯ ಸಭೆಗಳನ್ನು ಸೇರ್ಕೊಂಡು ಎತ್ಕೊಟ್ಕೊಂಡು ಬ್ರಿಟಿಷರೇ ನಮ್ಮ ಭಾರತವನ್ನು ಬಿಟ್ಟು ತೊಲಗಿ, ನೀವು ನಮಗೆ ನಮ್ಮ ದೇಶವನ್ನು ಬಿಟ್ಟುಕೊಡಿ ಅಂತ ಹೇಳಿ ಪ್ರಯತ್ನಗಳನ್ನು ಮಾಡಿಕೊಂಡು ಬರ್ತಾ 1942ರಲ್ಲಿ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಘೋಷವಾಕ್ಯವನ್ನು ಇಟ್ಟುಕೊಂಡು ತೀವ್ರವಾದಂತಹ ಹೋರಾಟವನ್ನು ನಡೆಸ್ತಾರೆ. ಅವಾಗ ಬ್ರಿಟಿಷರಿಗೆ ಅರಿವಾಗುತ್ತೆ, ಇನ್ನು ಮುಂದೆ ನಮ್ಮನ್ನ ಇಲ್ಲಿ ಇವರು ವ್ಯಾಪಾರ ಮತ್ತು ಜನರು ಮಾಡಕ್ ಬಿಡೋದಿಲ್ಲ, ಅವರು ಓಡಿಸ್ತಾರೆ ನಮ್ಮನ್ನ ಅಂತ ಹೇಳಿ. ತದನಂತರ ಸ್ವಲ್ಪ ಕಾಲಾವಕಾಶ ತಗೊಂಡು ಅದಾದ 4-5 ವರ್ಷಗಳಲ್ಲಿ ಸುಮಾರು ಸಂಗ್ರಾಮಗಳು ನಡೆಯುತ್ತೆ. ಅವರಲ್ಲಿ ಸುಮಾರು ಜನ ತೀರ್ಕೊಳ್ತಾರೆ, ಸುಮಾರು ಜನ ಬಲಿದಾನ ಆಗುತ್ತೆ. ಅಂತ ಸಂದರ್ಭದಲ್ಲಿ 1947ರಲ್ಲಿ ನಮ್ಗೆ ಕಟ್ಟಕಡೆಯದಾಗಿ ಸ್ವಾತಂತ್ರ್ಯವನ್ನು ನಮ್ಗೆ ಬಿಟ್ಟುಕೊಟ್ಟು ಹೋಗ್ತಾರೆ. ಬಿಟ್ಟುಕೊಟ್ಟು ಅಂದಿನಿಂದ ಮೊದಲನೆಯದಾಗಿ ನಮಗೆ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆ ಸ್ಥಾಪಿತವಾಗುತ್ತೆ. ಆ ಪ್ರಜಾಪ್ರಭುತ್ವವನ್ನು ಸ್ಥಾಪಿತವಾದಂತಹ ದಿನವನ್ನು ಇವತ್ತಿಗೂ ನಾವೆಂದಿಗೂ ಹಬ್ಬದ ರೀತಿಯಲ್ಲಿ ನಾವು ಇಷ್ಟು ಸಂಭ್ರಮದಿಂದ ಆಚರಿಸ್ತೀವಿ. ಬಟ್ ಇಲ್ಲಿವರೆಗೂ ಅಂತ ಅಂದ್ರೆ ಅಲ್ಲಿಂದ ಮುಂದೆ ಬಂದಿರುವಂತದ್ದು ಇಲ್ಲಿವರೆಗೂ ನಾವು 79 ವರ್ಷಗಳ ಕಾಲ ನಾವು ಇಲ್ಲಿವರೆಗೂ ನಾವು ಬಂದಿದ್ದೀವಿ ಸ್ವತಂತ್ರ ಪಡೆದ ಮೇಲೆ. ಅದಾದ ನಂತರ ಭಾರತ ದೇಶದಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಿದೆ. ಅವತ್ತಿನ ಕಾಲದಲ್ಲಿ ಕಾಲ್ನಡಿಗೆಯಿಂದ ಇವತ್ತಿನವರೆಗೂ ನಾವು ಅಂದ್ರೆ ಸುಮಾರು ಉಪಗ್ರಹಗಳ ಉಡಾವಣೆಯಿಂದ ಹಿಡಿದು ಚಂದ್ರಯಾನದಿಂದ ಹಿಡಿದು ಮತ್ತೆ ಎಲ್ಲಾ ರೀತಿಯ ಅಭಿವೃದ್ಧಿಗೆ ಟೆಕ್ನಾಲಜಿ ಮತ್ತೆ ಏವರೆಗೂ ಕೂಡ ಇಷ್ಟೊಂದು ಅಭಿವೃದ್ಧಿ ಸಾಧಿಸಿದ್ದೀವಿ ಅಂದ್ರೆ ಇದು ಸ್ವತಂತ್ರ ಭಾರತದ ನಂತರ. ಈಗ ಮುಖ್ಯ ಉದ್ದೇಶ ಜನನಿ ನ್ಯೂಸ್ಗೆ ಸ್ವಾಗತ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.